ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಲಕ್ಷ್ಮಿ ಮೇಡಮ್, ಈ ಹಳೆಯ ಕಾಲದಲ್ಲಿ ಒಂದು ಗಡಿಯಾರಿತ್ತು. ಅದರಲ್ಲಿ ಒಂದು ಕಡೆ ಈ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಈ ಕಡೆಗೆ ಓಡಾಡ್ತಿತ್ತು. ಗಡಿಯಾರ ಅಲ್ಲ, ಟೇಬಲ್ ಫ್ಯಾನ್ ಥರ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ತಿರುಗ್ತಾ ಇದ್ದಾರೆ. ಕಾರಣ ಏನು ಅಂತಾನೆ ಗೊತ್ತಾಗ್ತಿಲ್ಲ. ನಂಗೆ ಸಂಕಟ ಆಗ್ತಿದೆ, ನನ್ನ ಕೈಲಿ ಆಗ್ತಿಲ್ಲ. ಅದೇ ಏನಾಗ್ತಿಲ್ಲ ಅಂತ ನಮ್ಮಿಬ್ರಿಗೂ ಗೊತ್ತಾಗ್ತಿಲ್ಲ. ಏಜಿಗೆ ನನ್ನ ಮೇಲೆ ಹೆವಿ ಲವ್ ಆಗಿದೆ. ಅವ್ರು ಹೇಳ್ಕೊತಿಲ್ಲ, ನನ್ನ ಕೈಲಿ ತಡಿಯಕ್ಕಾಗ್ತಿಲ್ಲ. ಅಯ್ಯೋ, ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನಂತ? ಈಗಿಂದೀಗ್ಲೇ ಏಜೆ ಹತ್ರ ಹೋಗಿ ಅವ್ರ ಕೋಟ್ ಹಿಡ್ಕೊಂಡು ಏಜೆ ನನ್ಗೆ ಗೊತ್ತು ನೀವು ನನ್ನ ಲವ್ ಮಾಡ್ತಿದ್ದೀರಾ ಅಂತ. ಆದರೆ ನಿಮ್ಗಿಂತ ಜಾಸ್ತಿ ನಾನು ನಿಮ್ಮನ್ನು ಲವ್ ಮಾಡ್ತಿದ್ದೀನಿ. ನೀವು ಅದನ್ನೆಲ್ಲ ನಂಗೆ ಹೇಳೋದು ಬೇಕಾಗಿಲ್ಲ. ಆಗಿದ್ದೆಲ್ಲ ಮರೆತು ನಾವಿಬ್ರು ಹೊಸ್ದಾಗಿ ಲೈಫ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತೀನಿ. ಅಯ್ಯೋ ಮೇಡಮ್, ಕುತ್ಕೊಳ್ಳಿ ಮೇಡಮ್. ಆಗೋವರೆಗೂ ಕಾದಿದ್ದೀರಾ, ಆರೋವರೆಗೂ ಕಾಯಕ್ಕಾಗಲ್ವಾ? ವಿಶ್ವರೂಪ್, ಸುಮ್ಮನೆ ನಾನು ಹೇಳಬೇಕು. ಅಯ್ಯೋ ಅತ್ತೆ, ತಾಳಿ ಕಿತ್ತು ನಿನ್ನ ಲೈಫ್ಗೆ ವಾಪಸ್ ಬರ್ಕೂಡ್ದು ಔಟ್ ಅಂತ ಹೇಳಿರೋ ಏಜೆ ಇವತ್ತು ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಂತ ಅವಕಾಶ ಸಿಕ್ಕಿದೆ. ಇಂಥ ಟೈಮಲ್ಲಿ ಯಾಕೆ ತುಡುಕ್ತೀರಾ? ಏನ್ ಮಾತಾಡ್ತಿದ್ದೀರಾ ನೀವಿಬ್ರು? ಗಂಡ ಹೆಂಡತಿ ಎಲ್ಲ ಮರೆತು ಹೊಸದಾಗಿ ಜೀವನ ಶುರು ಮಾಡೋದ್ರಲ್ಲಿ ದುಡ್ಕೋದೇನಿದೆ ಅಂತ. ಮೇಡಮ್, ನೀವು ಫ್ರೀ ಇದ್ದಾಗ ನಿಮ್ಮ ಸ್ಕೂಲ್ ಟೀಚರ್ ಇದೊಂದು ನಂಬರ್ ಕೊಡಿ. ಯಾಕೆ? ಎಲ್ಲ ಕಲ್ಸ್ಕೊಟ್ಟು ಕಾಮನ್ ಸೆನ್ಸ್ ಮಾತ್ರ ಬಿಟ್ಟಿದ್ದೀರಲ್ಲ, ಯಾಕೆ ಅಂತ ಕೇಳಕ್ಕೆ. ಅತ್ತೆ, ನಾನು ಹೇಳ್ತೀನಿ ಕೇಳಿ. ಲೈಫಲ್ಲಿ ನಮಗೋಸ್ಕರ ಅಂತ ಒಂದು ಜೀವ ಪ್ರೀತಿನ ಹೇಳ್ಕೋಬೇಕು ಅಂತ ಪರಿತಪಿಸುತ್ತಲ್ಲ, ಆ ಫೀಲೇ ಬೇರೆ. ಅದೊಂಥರ ಸ್ವೀಟ್ ಮೂಮೆಂಟು. ಸ್ವಲ್ಪ ಕಾಯಿಸ್ಬೇಕು. ನೀವೀಗ ಸಡನ್ ಆಗಿ ಹೋಗಿ ಹೇಳಿದ್ರೆ ಅದರಲ್ಲಿ ಥ್ರಿಲ್ಲೇ ಇರಲ್ಲ ಮೇಡಮ್. ಏಜೆಗಾಗಿರೋ ಲವ್ನ ಈಗಪ್ಪ ಹೇಳ್ಕೊಳ್ಳೋದು ಅಂತ ಒಂದೇ ಲವಲ್ಲಿ ಒದ್ದಾಡ್ತಿದಾರಲ್ಲ, ಆ ಸ್ವೀಟ್ ಮೂಮೆಂಟ್ನ ಅವ್ರಿಗೂ ಅನ್ಭವಿಸೋಕ್ಕೆ ಅವಕಾಶ ಕೊಡಿ. ಇದೊಂಥರ ಎಕ್ಸಾಮ್ಗೆ ಎಲ್ಲ ಪ್ರಿಪೇರ್ ಆಗಿ ಪರೀಕ್ಷೆ ಬರೋಕ್ಕಂತ ಕಾಯ್ತಾ ಕೂತ್ಕೊತಾರಲ್ಲ ಸ್ಟೂಡೆಂಟ್ಸು, ಅವ್ರ ಫೀಲಿಂಗ್ ಇದ್ದಾಗೆ. ಚೆನ್ನಾಗಿ ಎಕ್ಸಾಮ್ ಬರೆದು ರಿಸಲ್ಟ್ಗೆ ವೇಟ್ ಮಾಡ್ತಿರ್ತಾರಲ್ಲ ಹಾಗೆ. ಫೈನಲಿ ನಾನು ಹೇಳೋದು ಇಷ್ಟೇ, ಕೋರ್ಟಲ್ಲಿ ಶಟಲ್ ಆಡ್ತಿರ್ಬೇಕಾದ್ರೆ ಹೇಗೆ ಆಟಾಡಿಸ್ತೀವೋ, ಹಾರ್ಟಲ್ಲಿ ಲವ್ ಆದಾಗಲೂ ಹಾಗೆ ಆಟಾಡಿಸ್ಬೇಕು ಮೇಡಮ್. ಸತಾಯಿಸಿ ಪ್ರೀತಿನ ಒಪ್ಕೊಳ್ಳೋದೇ ಅಲ್ವಾ ನಮ್ಮಂತ ಹೆಣ್ಮಕ್ಳು ಜನ್ಮ ಸಿದ್ಧ ಹಕ್ಕು. ಹೌದು, ನೀವು ಹೇಳ್ತಿರೋದೆಲ್ಲ ನಿಜ. ಏಜೆ ಅವ್ರ ಪ್ರೀತಿ ಹೇಳೋವರೆಗೂ ಕಷ್ಟ ಆದ್ರೂ ಕಾಯ್ತೀನಿ. ಡೋಂಟ್ ವರಿ ಸರ್, ಟೆನ್ಷನ್ ಮಾಡ್ಕೋಬೇಡಿ. ಈಗ ಆಲ್ರೆಡಿ ಒಂದು ಲೀಡ್ ಸಿಕ್ಕಿತ್ತು, ಅದನ್ನು ಮೇಡಮ್ಗೂ ತಿಳಿಸಿದ್ದೆ. ದುರ್ಗಾ, ಅದು ನನಗೆ ಹೇಳಲಿಲ್ಲ. ಏಜೆ, ಅದು ಇನ್ಫಾರ್ಮೇಷನ್ ಜಿನೈನ್ ಅಂತ ತಿಳ್ಕೊಂಡು ಆಮೇಲೆ ನಿಮಗೆ ವಿಷಯನ ಹೇಳೋಣ ಅಂದ್ಕೊಂಡೆ. ಇನ್ಫಾರ್ಮೇಷನ್ ಜೆನ್ಯೂನ್ ಆಗೇ ಇದೆ ಸರ್. ಸಿಕ್ಕಿರೋ ಲೀಡ್ ಹಿಡ್ಕೊಂಡು ಹೋದಾಗ ಒಬ್ಬ ಸಿಕ್ಕಾಕೊಂಡಿದ್ದಾನೆ. ವಾಟ್? ಎಸ್ ಸರ್, ಅದನ್ನೇ ನಿಮ್ಗೆ ತಿಳಿಸೋಣ ಅಂತ ಬಂದೆ. ಎಲ್ಲ ಹೇಳಿದ್ ನಾನು. ಅವರೇನು ಹೇಳ್ತಾರೆ ಸರ್, ಅವರು ಬಾಯಿ ಬಿಡೋರಲ್ಲ. ಆದರೆ ನಮ್ಮ ಸ್ಟೈಲಲ್ಲಿ ವಿಚಾರಿಸಿದಾಗ ಎಲ್ಲ ಬಾಯಿ ಬಿಟ್ರು. ಎಲ್ಲ ಇನ್ಫಾರ್ಮೇಷನ್ ಸದ್ಯಕ್ಕೆ ಅವ್ನ ಮೊಬೈಲ್ ಫೋನ್ ಸೀಸ್ ಮಾಡಿದ್ವಿ. ಇನ್ಕಮಿಂಗ್ ಕಾಲ್, ಔಟ್ ಗೋಯಿಂಗ್ ಕಾಲ್, ಫೋಟೋಸ್ ಎಲ್ಲ ನೋಡಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಡಾಟಾ ಎಲ್ಲ ಡಿಲೀಟ್ ಮಾಡಿದ್ದಾನೆ. ಈ ಸೀಮ್ಸ್ ಟು ಬಿ ವೆರಿ ಸ್ಮಾರ್ಟ್. ನೋ ಸರ್, ಅವನು ಬುದ್ಧಿವಂತ ಅಲ್ಲ. ಅವನ ಕೈಲಿ ಕೆಲಸ ಮಾಡಿಸ್ತಾ ಇದ್ದಾರಲ್ಲ ಅವ್ರು ಬುದ್ಧಿವಂತರು. ಇದು ರಾಬರಿ ಅನ್ನೋ ಡಿಸಿಷನ್ಗೆ ಬರ್ಬೋದಾ? ಗೊತ್ತಿಲ್ಲ ಸರ್, ಅವ್ನ ಮೊಬೈಲ್ ಡಾಟಾ ರಿಕವರ್ ಮಾಡಿದ್ಮೇಲೆ ಗೊತ್ತಾಗುತ್ತೆ.
ಘಟನೆ ನಡೆದಿರೋ ಹಿಂದೆ ಮುಂದೆ ಕಾಲ್ ಡೀಟೇಲ್ಸ್ ಎಲ್ಲ ತೆಗೆದ್ರೆ ಅವನ್ನ ಈಸಿಯಾಗಿ ಹಿಡಿಬೋದು. ಸದ್ಯಕ್ಕೆ ಇಷ್ಟು ಅಪ್ಡೇಟ್ ಇದೆ. ಎನಿವೆ ಐಲ್ ಟೇಕ್ ಅ ಲೀವ್ ಸರ್. ಬಾಯ್ ಸರ್. ಥ್ಯಾಂಕ್ ಯು. ಬಾಯ್ ಬಾಯ್. ದುರ್ಗಾ, ಇದು ರಾಬರಿ ಆಗಿದ್ರೆ ಓಕೆ, ಬಟ್ ಇಂಟೆನ್ಷನಲ್ ಆಗಿ ಯಾರ ಮಾಡಿಸಿದ್ರೆ ಅದು ಯಾರೇ ಆಗಿರಲಿ ಅವ್ರನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ವಿಶ್ವರೂಪ್, ಲೀಲಾತೆ ಅವ್ರ ತವ್ರ ಮನೆಗೆ ಹೇಳಿದ್ರಾ? ಎಸ್ ಮೇಡಮ್. ಪೂಜೆ ಸಾಮಾನೆಲ್ಲ ಬಂದಾಯ್ತಾ? ಎಸ್ ಮೇಡಮ್. ಪುರೋಹಿತರಿಗೆ ಹೇಳಿದ್ರಾ? ಬೆಳಿಗ್ಗೆ ಹೇಳಿದೆ ಮೇಡಮ್. ಪೂಜೆ ಎಲ್ಲ ಆದ್ಮೇಲೆ ಊಟದ ವ್ಯವಸ್ಥೆ ಆಗಿದ್ಯಾ? ಮಧ್ಯಾಹ್ನ ವ್ಯವಸ್ಥೆ ಮಾಡಕ್ಕೆ ಹೇಳಿದ್ದೀನಿ ಮೇಡಮ್. ಆಮೇಲೆ ನಾವೆಲ್ಲರೂ ನಾಳೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ಅದರ ಅರೇಂಜ್ಮೆಂಟ್ಸ್ ಆಗಿದ್ಯಾ? ಸಂಜೆನೇ ಆಗ್ಬಿಡುತ್ತೆ ಮೇಡಮ್. ಹಾಗಾದ್ರೆ ಎಲ್ಲ ಕೆಲಸನೂ ಆಗಿದೆ. ಸಂತೋಷಮ್ಮ, ತುಂಬಾ ಸಂತೋಷ. ಮನೆಯವರೆಲ್ಲ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗ್ತಿದೀವಿ ಅಂತ ನೀನೇ ಎಲ್ಲ ವ್ಯವಸ್ಥೆನೂ ಮಾಡಿದ್ಯಾ. ಖುಷಿ ಆಯ್ತಮ್ಮ. ಹೌದು ಅಜ್ಜಿ, ಲೀಲಾ ಅತ್ತೆ ಬಗ್ಗೆ ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ದೆ. ಆದ್ರೆ ನಮಗೆಲ್ಲ ಗೊತ್ತಾಗಿದೆ, ಅವರ ಜೀವನದಲ್ಲಿ ಅದು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ. ಇನ್ನೇನಾದ್ರೂ ಖುಷಿಯಾಗಿರ್ಲಿ ಅಂತ ಎಲ್ಲ ಕೆಲಸನೂ ನಾನೇ ಮಾಡ್ತಾ ಇದ್ದೆ. ಅಜ್ಜಿ, ನಾಳೆ ದೇವಸ್ಥಾನದಲ್ಲಿ ಎರಡೂ ಮನೆಯವರು ಸೇರ್ತಾರೆ. ಸೇರಿದಾಗ ಮಾತಾಡ್ತಾ ಮಾತಾಡ್ತಾ ಎಲ್ಲ ವಿಷಯ ಬಗೆಹರಿದ್ರೆ ಅಷ್ಟೇ ಸಾಕು. ಎಲ್ಲ ಒಳ್ಳೇದಾದ್ರೆ ಸಾಕಜ್ಜಿ. ಆಗತ್ತೆ ಕಣೋ, ಪವಾಡನೇ ಆಗತ್ತೆ, ನೋಡ್ತಾ ಇರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.